ಇನ್ನೊಂದು ಕಡೆಗೆ ಉದ್ಯಮಿ ಮೋಹನ್ ದಾಸ್ ಪೈ ವರ್ಸಸ್ ಸಚಿವ ರಾಮಲಿಂಗ ರೆಡ್ಡಿ ಅನ್ನುವಂತಹ ಸ್ಥಿತಿ. ಖಾಸಗಿ ಬಸ್ ಸೇವೆಗಳನ್ನು ಅನುಮತಿಸೋಕೆ ಮೋಹನ್ ದಾಸ್ ಸಲಹೆಯನ್ನು ಕೊಟ್ಟಿದ್ದಾರೆ. ಸಾರಿಗೆ ಸಚಿವರಾಗಿ ಉತ್ತಮ ವ್ಯವಸ್ಥೆಯನ್ನು ನೀಡೋದಕ್ಕೆ ವಿಫಲರಾಗಿದ್ದೀರಿ ಅಂತ ಆರೋಪವನ್ನು ಮಾಡಿದ್ದಾರೆ. ಆ ಸ್ಟೋರಿಯನ್ನು ಕೊಡ್ತೀವಿ. ಕಳೆದ 3 ವರ್ಷಗಳಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸರಿ ಇಲ್ಲ. ಸೊ ಡೀಟೇಲ್ಸ್ ನೋಡ್ತಾ ಹೋಗೋಣ, ಏನೇನು ಆರೋಪ ಅಂತ. ಬಸ್ಗಳ ಸಂಖ್ಯೆ ಕಡಿಮೆ ಇದೆ ಅಂತ ಮೋಹನ್ ದಾಸ್ ಪೈ ಪೋಸ್ಟ್ ಮಾಡಿದ್ರು. ಆಪರೇಟ್ ಆಗ್ತಾ ಇಲ್ಲ ಬಸ್ಗಳು ಅಂತ. ಖಾಸಗಿ ಬಸ್ ಸೇವೆಗಳನ್ನು ಪರ್ಮಿಷನ್ ಕೊಡಬೇಕು ಅಂತ ಮೋಹನ್ ದಾಸ್ ಅವರು ಸಲಹೆಯನ್ನು ಕೊಟ್ಟರು. ಸಾರಿಗೆ ಸಚಿವರಾಗಿ ಉತ್ತಮ ವ್ಯವಸ್ಥೆ ಕೊಡುವಲ್ಲಿ ವಿಫಲರಾಗಿದ್ದೀರಿ ಅಂತ ಕೂಡ ಸಾರಿಗೆ ಇಲಾಖೆಯನ್ನ ನಿಭಾಯಿಸ್ತಾ ಇರೋ ರೀತಿ ಬಗ್ಗೆ, ರಾಮಲಿಂಗಾರೆಡ್ಡಿ ಅವರ ಕಾರ್ಯವೈಖರಿ ಬಗ್ಗೆ ಇವರು ಟೀಕಿಸಿದ್ರು. ರಾಮಲಿಂಗಾರೆಡ್ಡಿ ಅವರ ವಿರುದ್ಧ ಮಾಡಿರುವಂತಹ ಪೋಸ್ಟನ್ನು ಗಮನಿಸ್ತಾ ಇದ್ದೀರಾ. ಒಂದು, ಬಸ್ಗಳ ಸಂಖ್ಯೆ ಹೆಚ್ಚಾಗಿ ಆಪರೇಟ್ ಆಗ್ತಾ ಇಲ್ಲ, ಮತ್ತು ಅದರಲ್ಲಿ ಸೇಫ್ಟಿ ಮೆಷರ್ಸ್. ಈಗಲೇ ಒಂದು ಸ್ಟೋರಿನ ತೋರಿಸಿದ್ವಿ ನಾವು, ಎಂಥ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ BMTC ಬಸ್ ಡ್ರೈವರ್ಸು, ಕಂಡಕ್ಟರ್ಸು ಅಂತ. ಆ ಥರ ಎಲ್ಲ ಕಡೆಗಳಲ್ಲೂ ಒಂದೊಂದು ಕಂಪ್ಲೇಂಟ್ ಇದ್ದಾವೆ, ಬೇರೆ ಬೇರೆ ರೀತಿ ಕಂಪ್ಲೇಂಟ್ಗಳಿದ್ದಾವೆ. ಅಟ್ಲೀಸ್ಟ್ ಪ್ರೈವೇಟ್ ಬಸ್ಗಳನ್ನಾದರೂ ನೀವು ಅಲೌ ಮಾಡಿ ಆಪರೇಟ್ ಮಾಡೋದಕ್ಕೆ, ಅವರಾದರೂ ಜವಾಬ್ದಾರಿಯುತವಾಗಿ ನಡ್ಕೊಳ್ತಾರೆ ಅಂತ ಇವರು ಕುಟುಕಿದ್ರು. ಕಳೆದ 3 ವರ್ಷಗಳಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸರಿ ಇಲ್ಲ, ಬಸ್ಗಳ ಸಂಖ್ಯೆ ಕಡಿಮೆ ಇದೆ, ವ್ಯವಸ್ಥೆಗಳು ಸರಿ ಆಗ್ತಾ ಇಲ್ಲ. ನೀವು ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಎಂಪ್ಲಾಯೀಸಿಗೆ ಹೇಳ್ತೀರಿ, ಅಂದರೆ ಮೋಹನ್ ದಾಸ್ ಪೈ ಎಂಪ್ಲಾಯೀಸ್ ಅಲ್ಲ, ಸಾಫ್ಟ್ವೇರ್ ಎಂಪ್ಲಾಯೀಸ್ಗೆ ಹೇಳ್ತೀರಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ ಅಂತ, ಬಟ್ ಬಸ್ಗಳೇ ಇಲ್ವಲ್ಲ ಅಂತ ಕೇಳಿದ್ದಾರೆ. ಇನ್ನೊಂದು ಕಡೆಗೆ ಉದ್ಯಮಿ ಮೋಹನ್ ದಾಸ್ ಪೈಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸವಾಲು ಹಾಕ್ಬಿಟ್ಟಿದ್ದಾರೆ. ನೀವು ಚರ್ಚೆಗೆ ಬರ್ತೀರಾ, ಇಲ್ಲ ಪೋಸ್ಟ್ ಮಾಡ್ತಾನೆ ಇರ್ತೀರಾ, ಯಾವುದೇ ವೇದಿಕೆಯಲ್ಲಿ ನಿಮ್ಮ ಮುಂದೆ ಮುಖಾಮುಖಿ ಚರ್ಚೆಗೆ ನಾನು ಸಿದ್ಧ ಇದ್ದೀನಿ. ನಿಮ್ಮ ದೃಷ್ಟಿಕೋನ ಕೇವಲ ಪಕ್ಷಪಾತವಲ್ಲ, ಇದು ಮೂಲಭೂತ ಸಿದ್ಧಾಂತ. ನೀವು ಸಾರ್ವಜನಿಕ ಸೇವೆಯನ್ನು ಬ್ಯಾಲೆನ್ಸ್ ಶೀಟ್ ಆಧಾರದಲ್ಲಿ ನೋಡ್ತೀವಿ, ನಾವು ಸಾರ್ವಜನಿಕ ಸಾರಿಗೆಯನ್ನು ಸೇವೆಯಾಗಿ ನೋಡ್ತೀವಿ. ಶಕ್ತಿ ಯೋಜನೆ ಮೂಲಕ 650 ಕೋಟಿ ಪ್ಲಸ್ ಉಚಿತ ಸೇವೆ ನೀಡಿದ್ದೀವಿ ನಾವು, ಅಂದರೆ ಬಸ್ ಸೇವೆಯನ್ನು ಕೊಟ್ಟಿದ್ದೀವಿ ನಾವು ಅಂತ ರಾಮಲಿಂಗಾರೆಡ್ಡಿ ಅವರು ತಮ್ಮ ಸಾಧನೆಯ ಬಗ್ಗೆ ಅವರು ಟ್ವೀಟ್ ಮೂಲಕನೇ ತಿರುಗೇಟನ್ನು ಕೊಟ್ಟಿದ್ದಾರೆ. ಈಗ ಉದ್ಯಮಿಗಳಿಗೆ ಹಿಂಗೆ ಪೋಸ್ಟ್ ಮಾಡಿ ಅವ್ರಿಗೇನೋ ವೈಯಕ್ತಿಕವಾಗಿ ಲಾಭ ಆಗುತ್ತಂತಲ್ಲ, ಬಟ್ ಪರಿಸ್ಥಿತಿಗಳು ಆಗಿದೆ. ಒಂದು ರೂಟ್ಗೆ ಆಲ್ಮೋಸ್ಟ್ ಒಂದು 5 ರಿಂದ 6 ಬಸ್ಸನ್ನು ಬಿಡ್ತಾರೆ ಅಂತ ಅಂದ್ಕೊಳ್ಳೋಣ. ಅದಕ್ಕೆ ಟೈಮಿಂಗ್ಗಳು ಫಿಕ್ಸ್ ಇರಲ್ಲ, ಯಾವುದೋ ಒಂದೊಂದು ಬಸ್ಗಳಿಗೆ ಮಾತ್ರ ಫಿಕ್ಸ್ ಇರುತ್ತೆ. ಮತ್ತು ಈ ಶಕ್ತಿ ಯೋಜನೆ ಅನ್ನೋ ಕಾರಣಕ್ಕೆ ಮಹಿಳೆಯರ ಡಿಪೆಂಡೆನ್ಸಿ ಜಾಸ್ತಿ ಆಗಿದೆ, ಉಳಿದವರಿಗೆ ಸೀಟ್ಗಳು ಸಿಗ್ತಾ ಇಲ್ಲ, ಆನ್ ಟೈಮ್ ತಲುಪೋದಕ್ಕಾಗ್ತಾ ಇಲ್ಲ ಅನ್ನೋ ಕಿಡಿಕಿಡಿಯನ್ನು ಸಾರ್ವಜನಿಕರು ಎತ್ತಿದ್ದಾರೆ. ಇದನ್ನೇ ಮೋಹನ್ ದಾಸ್ ಪೈ ಹೇಳಿದರೆ, ಟೀಕೆಗಳನ್ನು ಸಹಿಸೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ. ವಾಪಸ್ ತಿರುಗೇಟ್ ಕೊಟ್ಟು ಅವ್ರಿಗೊಂದು ಪಕ್ಷದ ಬಣ್ಣ ಬಳಿದು ಆ ದೃಷ್ಟಿಕೋನದಲ್ಲೇ ನೋಡಬೇಕಾ ಇದೆಲ್ಲವನ್ನ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ಶಾರ್ಟೇಜ್ ಆಫ್ ಬಸ್ಸಸ್ ಬಗ್ಗೆ ಹೀಗೆ ಸಚಿವರು ವರ್ಸಸ್ ಉದ್ಯಮಿ ಅನ್ನೋ ಪರಿಸ್ಥಿತಿ.